ಅರ್ಧ ಗಂಟೆಯಿಂದ ಮಳೆ ಸುರಿತಾ ಇದೆ. ಅರ್ಧ ಗಂಟೆ ವಾಹನ ಕೂಡ ಕೆಟ್ಟು ನಿಂತಿದೆ. ಅರ್ಧ ಎಲ್ಲಿಂದ ಅರ್ಧ 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 ಗಂಟೆ ಇಲ್ಲ ಸರ್, ಅರ್ಧ ಗಂಟೆ ಇಲ್ಲ ಸರ್, ಇದು ಮೂವತ್ತು ಮುಕ್ಕಾಲು ಗಂಟೆ ಆಯಿತು. Okay. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಮನೆಗೆ ಹೋಗಕ್ಕೆ ಆಗ್ತಾಯಿಲ್ಲ. ಮಗನ ಪಿಕಪ್ ಮಾಡಬೇಕಾಯ್ತು. ಅವಳು ಆಫೀಸಲ್ಲಿ 1 hour ಎಕ್ಸ್ಟ್ರಾ ವೆಯ್ಟ್ ಮಾಡಿ ಇವತ್ತು. ತುಂಬ ಕಷ್ಟ ಆಗಿದೆ ಸರ್ ಇವತ್ತು. ಎಲ್ಲಿಂದ ಬಂದ್ರಿ ತಾವು? ನಾನು ವಿಲ್ಸನ್ ಗಾರ್ಡನಿಂದ ಬಂದಿದ್ದೀನಿ. ಹಾ. ವಿಲ್ಸನ್ ಗಾರ್ಡನಿಂದ ಬಂದಿದ್ದೀನಿ. ಹೋಗಿದ್ಯಾ? ಹಾಂ ಹೌದು ಹೌದು ಸರ್. ಈಗ ಹೆಂಗ್ ಮಾಡ್ತೀರಾ ಮತ್ತೀಗ? ನೀರು ಹೋಗಿದೆ, ಸಲಿನ್ ಸರ್ ನೀರು ಹೋಗ್ಬಿಟ್ಟಿದೆ. ಹಾ. ಈಗ ಸ್ಟಾರ್ಟ್ ಮಾಡ್ಕೊಂಡು ತೊಳ್ಕೊಂಡು ಹೋಗ್ಬೇಕು. ನೀರು ಹೋಗಕ್ಕೆ ವ್ಯವಸ್ಥೆನೇ ಇಲ್ಲ. ಹೌದು ಹೌದು ಏನ್ ಹಿಂಗ್ ಆಗ್ಬಿಟ್ರೆ ಪರಿಸ್ಥಿತಿ? ಬೆಂಗಳೂರು ಅಂತ ಬೃಹತ್ ಬೆಂಗಳೂರು ಅಂತಾರೆ, ಈಗ ಗ್ರೇಟರ್ ಬೆಂಗಳೂರು ಅಂತಾರೆ. ಹೌದು ನಿಜ. ನೀರು ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಗ್ರೇಟರ್ ಬೆಂಗಳೂರು ಕತೆ ಅಂತ? ಅದೇ ಮಳೆಗಾಲದಲ್ಲ ಮೊದಲನೇದಲ್ಲಿ ರಿಪೇರಿ ಮಾಡಬೇಕು. ಮಳೆಗಾಲದಲ್ಲಿ ಇವಾಗ ಏನು ಮಾಡಕ್ ಬರೋದಿಲ್ಲ. ಮೊದಲನೇ ಮಾಡಬೇಕು. ಮಾರ್ಚ್ ಏಪ್ರಿಲ್ ಇದೆಲ್ಲ ಮಾಡಿದ್ರೆ ಸರಿ ಹೋಗ್ತದೆ. ಆ ಟೈಮಲ್ಲಿ ಇವ್ರು ಏನು ಮಾಡಲ್ಲ. ಈಗ ಚರಂಡಿಗಳನ್ನ ಓಪನ್ ಮಾಡೋದು. ಈಗ ಹೌದೌದು, ಎಲ್ಲಾ ಸರ್ಕಾರಗಳು ಅಷ್ಟೇ. ಈ ಸರ್ಕಾರದಲ್ಲ, ಯಾರು ಬಂದ್ರೆ ಇದೇ ಕೆಲಸ ಆಗ್ತಾ ಇದೆ. ಇನ್ನು ಮುಂದೆ ಬಿಬಿಎಂಪಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಮಳೆ ಆರಂಭಕ್ಕೂ ಮುನ್ನ ಈ ಒಂದು ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೆ ತಮಗೆ ಇಂತ ಒಂದು ಸಮಸ್ಯೆ ಆಗ್ತಿದ್ದಿಲ್ಲ ಅನ್ಸುತ್ತೆ. ನಿಜ ಸರ್, 100% ಕರೆಕ್ಟ್ ಅದು. ಹೌದು. ನೋಡ್ತಾ ಇದ್ರೆ ಸರ್, ಎಷ್ಟು ಮಟ್ಟಿಗೆ ರಸ್ತೆ ಮೇಲೆ ತುಂಬಾ ನೀರು ನಿಂತಿದೆ. ಇಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಯ್ತು ಸರ್. ಮೊದಲು ಈ ಮೊಣಕಾಲವರೆಗೂ ನೀರು ಬಂದಿತ್ತು. 3 ಅಡಿ 3 ಏನ್ ಸರ್ ತಮ್ಗೆ ಈಗ ನೋಡಿದಾಗ? ಏನ್ ನಮ್ಗೆ ಅನುಭವಿಸ್ಬೇಕಷ್ಟೇ. ಇನ್ನೇನು ಮಳೆಗಾಲದಲ್ಲಿ ಇದೆಲ್ಲ ನಾವು ನೋಡ್ಲೇಬೇಕಾದ್ರು. ಈಗ ಹೆಂಗ್ ಹೋಗ್ತೀರಾ ಸರ್? ಮತ್ತೆ ಈಗ ಏನ್ ಮಾಡಿ ಕಳ್ಕೊಂಡು ಹೋಗ್ತೀರಾ? ಹೆಂಗ ನೋಡ್ಬೇಕು ಸರ್, ಈಗ ಸ್ಟಾರ್ಟ್ ಮಾಡ್ಬೇಕು, ನೋಡ್ಬೇಕು. ಇಲ್ಲಾಂದ್ರೆ ತಳ್ಕೊಂಡು ಹೋಗ್ಬೇಕಾಗ್ತದೆ. ನೋಡ್ಬೇಕು. ಏನ್ ಹೇಳ್ತೀರಾ ಸರ್ ಬಿಬಿಎಂಪಿ ಅಧಿಕಾರಿಗಳಿಗೆ? ಏನ್ ಹೇಳ್ತೀರಾ ಈ ಮಳೆಯಕ್ ಮುಂಚೆ ಅಲ್ಲ, ಎಲ್ಲ ಮಾಡ್ಬೇಕು ಅಂತ. ಬಟ್ ಈ ಪ್ರಕೃತಿಗೆ ಒಂದು ಸತಿ ಈ ತರ ಹೆಚ್ಚಾಗ ನಾವು ಯಾರು ಬ್ಲೇಮ್ ಮಾಡಕ್ ಆಗೋದಿಲ್ಲ. ಹೌದು. ಪ್ರಕೃತಿ ಈಗ ಉತ್ತರಾಖಂಡಲ್ಲಿ ಆಗ್ತಾ ಇದೆ ಅಲ್ವಾ, ನಾವು ಯಾರು ಬ್ಲೇಮ್ ಮಾಡ್ತೀರಾ? ಬಟ್ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋ ಒಳ್ಳೇದೇ ಇಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ನಾವು ಅಧಿಕಾರಿಗಳು ತಪ್ಪತ್ತಲ್ಲ. ಬಟ್ ಈ ತರ ಪ್ರಕೃತಿ ಏಕಾಏಕ ಈಗ 10 ನಿಮಿಷದಲ್ಲಿ ಮಳೆ, ನೀನು ಹೋಗ್ಬಿಡ ಅಂತ ಪ್ಲಾನ್ ಮಾಡಿದೆ, ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಏನ್ ಮಾಡಕ್ಕಾದ್ರೆ? ಕ್ಲೌಡ್ ನೋಡಿದ್ರೆ ಗೊತ್ತಾಗ್ಬಿಡ್ತು, ಓ ಸಿಗಾಕೊಂಬಿಡಿ ಅಂತ. ಈ ತರ ಪರಿಸ್ಥಿತಿ ಸರ್. ಕಷ್ಟ ಅನ್ಸುತ್ತೆ ಸರ್. ಹೌದು ಸರ್, ತುಂಬಾ ಕಷ್ಟ ಸರ್. ಕರ್ಕೊಂಡು ಹೋಗೋದಂದ್ರೆ ಏನ್ ತಮಾಷೆ ಆಟ? ನಿಜ ನಿಜ ನಿಜ. ಅದು ಅಕ್ಕಪಕ್ಕ ಗಾಡಿಗಳು ಬೇರೆ ಬರ್ತದೆ, ನಮ್ಮ ಮೇಲೆ ನೀರು ಬರೀತದೆ. ಅಲ್ವಾ ಸರ್? ಅವರು ಫಾಸ್ಟ್ ಆಗಿ ಬರ್ತಾರೆ. ಈ ತರ ಪರಿಸ್ಥಿತಿ ತುಂಬಾ ಇದೆ. ಓಪನ್ ಆಗ್ಬಿಡುತ್ತೆ, ಗೊತ್ತಾಗಲ್ಲ. ಅದು ತುಂಬಾ ಡೇಂಜರ್ ಸರ್. ಮ್ಯಾನ್ಹೋಲ್ ಅಷ್ಟೇ, ರೋಡ್ ರಿಪೇರಿ ಇದೆಯಲ್ಲ, ಅಲ್ಲೆಲ್ಲ ಗುಂಡಿಗಳು. ಸರ್ ಅಲ್ಲ 15,000 ಗುಂಡಿಗಳಿದೆ ಬೆಂಗಳೂರಲ್ಲಿ. 15,000 ಇದೆಲ್ಲ ಮುಚ್ಚಿ ಎಲ್ಲಿರುತ್ತೋ ಗೊತ್ತಿಲ್ಲ. ಗೊತ್ತಾಗಲ್ಲ. ಹೌದೌದು.